Okay, let's go. Hey guys, welcome back to the new vlog. ಏನು ಕೆಲಸ ಇಲ್ಲ, ಬೆಳಗ್ಗೆ ಎದ್ದಿದ್ದೀನಿ. ಆದ್ರೆ ನಮ್ಮಮ್ಮ ದೋಸೆ ಮಾಡಿದ್ದಾರೆ. ಇವತ್ತೇನು ಅಂತ ಅಂದ್ರೆ ಸೀದೋಯ್ತು ಕಣಮ್ಮ. ಇವತ್ತು ಅಪ್ಪಂಗೆ ಒಂದ್ ಕಡೆ ಕೆಲಸ ಇದೆ ಚನ್ನರಾಯಪಟ್ಟಣದಲ್ಲಿ. ನಾನು ಹೋಗ್ತಾ ಇದ್ದೀನಿ ಬೈಕಲ್ಲಿ. ಇವತ್ತು ನಾನು ಚನ್ನರಾಯಪಟ್ಟಣಕ್ಕೆ ಹೋಗ್ಬೇಕು. ನೋಡೋಣ ಎಷ್ಟು ಗಂಟೆಗೆ ಹೊರಡೋದು ಏನೋ ಎಲ್ಲ ನೋಡೋಣ. ಈಗ ನಮ್ಮನೆ ತಿಂಡಿ ದೋಸೆ ತಿಂದು ಸಿಗ್ತೀನಿ. ನಮ್ಮ ಅಕ್ಕ ವೆರೈಟಿಯಾಗಿ ಏನೋ ಏನು ಪಾಯಸ, ಕುಂಬಳಕಾಯಿ ಪಾಯಸ ಅಂತ ಮಾಡ್ಕೊಂಡಿದ್ದಾಳೆ. ಸಿಹಿ ಕುಂಬಳಕಾಯಿಂದು. ಏನು ಹಾಕಿದ್ಯಾ ಅದಕ್ಕೆ? ಅದೇ ಏನೇನು ಹಾಕಿದ್ಯಾ ಅಂತ. ಸಕ್ಕರೆ, ಹಾಲು, ಅಷ್ಟೇ, ಏನೇನೋ ಅಂತ ತಿಂತಾ ಇರ್ತಾರೆ ಅಷ್ಟೇ. ದುಡ್ಡು ಅಂತ ಯಾವಾಗಲೂ ಹಾಲು ತಾಂಬ, ನಂದು ದುಡ್ಡು ನಾನ್ ಕೊಟ್ಟೆ ಅಂತ. ನಾವು ಕೊಟ್ಟಿದ್ ಲೆಕ್ಕವೇ ಇಲ್ಲ. ನೀನ್ ಯಾವತ್ ಕೊಡ್ತೀಯ? ಬರೀ ಹೇಳ್ತೀಯ ಅಷ್ಟೇ. ತಂದ್ಬಿಡು, ತಂದ್ಬಿಡು ಹಾಲ್ನ, ನಿನಗೆ ತಂದ್ಬಿಡು ಸಾಮಾನ್ಯ, ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ತರಿಸ್ತೀಯ. ಆಮೇಲೆ ಯಾವ ದುಡ್ಡು? ನನ್ನ ಹತ್ರ ಯಾವ್ದು ಇಲ್ಲ, ನಿನಗೆ ಯಾವ್ದು ಕೊಡ್ಬೇಕು ಅಂತೀಯ. ಎಲ್ಲ ಅಲ್ಲೇ ಜೋಬ್ ಇಟ್ಕೊಂಡ್ಬಿಡು, ದುಡ್ಡು ಮಾಡ್ಕೊಂಡ್ಬಿಡು. ಜೋಬ್ ಗಿಟ್ಕೊಳಕ್ ನೀನ್ ಕೊಟ್ಟಿರ್ತಾನೆ. ನನಗೆ ನನ್ನ ಫೋನ್ ಪೇ ಬೇರೆ ನನಗೆ ಮಾಡ್ಸಮ್ಮ ಅಂತ ತಾನು ಇಟ್ಕೊಳಕ್. ಆಮೇಲೆ ದುಡ್ಡಿ ನನ್ನ ಹತ್ರ ನಾನ್ ಕೊಡಲ್ಲ ಅಂತಾನೆ. ಅದೆಲ್ಲ ದೊಡ್ಡ ಅಮೌಂಟ್, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಆಯ್ತಾ. ನೀನು ಸುಮ್ಮನಿರು. ನಿನಗೆ 10 ರೂಪಾಯಿ ಕೊಡ್ಬೇಕೇನಮ್ಮ? ಕೊಡ್ತೀನಿ ಮೇಡಮ್. 10 ರೂಪಾಯಿ ಕೊಡ್ಬೇಕು. ಹಿಂಗೆ 10 ರೂಪಾಯಿ ಕೊಡ್ಬೇಕು ಅಷ್ಟೇ ತಾನೆ. ಅಷ್ಟೇ. ಅಲ್ಲಿ ಒಂದು ಪರ್ಸಲ್ 10 ರೂಪಾಯಿ ಇರುತ್ತೆ, ಕೊಟ್ಬಿಡ ಅಮ್ಮಂಗೆ. ಹೇಳಿದೀನಿ ಬಿಡಮ್ಮ, 10 ರೂಪಾಯಿ ಕೊಡ್ತೀನಿ ನಿಂಗೆ. 10 ರೂಪಾಯಿ ಕೊಡ್ತೀನಿ, ಟೀ ಕುಡಿಯಮ್ಮ. ಗೈಸ್, ಈಗ ಅಕ್ಕಿ ಮಿಲ್ಲಿ ಕೊಟ್ಟಿದ್ರು, ಅಕ್ಕಿ ತರಬೇಕಂತೆ. ಅದಕ್ಕೆ ಹೋಗಿ ತಾಂಬ ಅಂತ ಅಂದರು. ನಡ್ರಿ ಹೋಗ್ತಾರೆ. ನಾನು ಈ ಗಾಡಿಲಿ. ಗಾಯ್ಸ್ ಇದೆ ನೋಡಿ ನಮ್ಮದು ತೋಟ. ಅಡಿಕೆ ಹಾಕಿದ್ದೀವಿ ಈ ಸತಿ. ಇಷ್ಟು ಬಂದಿದೆ, ಇನ್ನೂ ಬರಬೇಕು, ಸುಮಾರಿದೆ. ಇನ್ನೊಂದು ಸ್ವಲ್ಪ ವರ್ಷ ಬೇಕು ಇದೆಲ್ಲ ಫುಲ್ ದೊಡ್ಡದಾಗಿ ಬೆಳೆಯೋಕ್ಕೆ. ನಾವು ಅವಾಗ ಬಂದು ನೋಡೋದಷ್ಟೇ. ಇನ್ನಿಲ್ಲ, ಫುಲ್ ನೋಡ್ಕೊಳಕ್ಕೆ ಬಿಟ್ಟಿದ್ದೀವಿ. ಜನ ಎಲ್ಲ ಇದ್ದಾರೆ. ಇದೊಂದು ಈ ಕಡೆ ಇಲ್ಲಿ ಇಷ್ಟು ಫುಲ್ಲು, ಇಲ್ಲಿ ಇದರಿಂದ ಹಿಡಿದು ಅಲ್ಲಿವರೆಗೂ ಫುಲ್ ನಮ್ಮದೇ. ಆಮೇಲೆ ಇನ್ನೊಂದು ಕಡೆ ಇದೆ, ಅಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾರೆ. ಇನ್ನೊಂದು ಕಡೆ ಬೇರೆ ಜಾಗದಲ್ಲಿದೆ, ಅಲ್ಲಿ ಮೆಣಸಿನ್ಕಾಯಿ ಹಾಕಿದ್ದಾರೆ. ಇಲ್ಲಿ ಅಡಿಕೆ ಹಾಕಿದ್ದಾರೆ. ನೋಡ್ಕೊಳಕ್ಕೆಲ್ಲ ಜನ ಇದ್ದಾರೆ. ನನಗೆ ಇದ್ರ ಬಗ್ಗೆ ಎಲ್ಲ ಏನೋ ಐಡಿಯಾ ಇಲ್ಲ, ಏನೇನು ಅಂತೆಲ್ಲ ಏನೋ ಐಡಿಯಾ ಇಲ್ಲ. ಬೋರೆಲ್ಲ ತೋರಿಸಿದ್ದೀವಿ ಒಟ್ಟಿನಲ್ಲಿ. ಬೋರು ಎಲ್ಲ ತೋರಿಸಿ, ಅದು ಇಲ್ಲೊಂದು ಕಡೆ ತೋರಿಸಿದ್ವು, ಇಲ್ಲೊಂದು ಸತಿ ಫೇಲ್ಯೂರ್ ಆಯಿತು. ಆಮೇಲೆ ಅಲ್ಲೂ ಆ ಕಡೆ ಒಂದು ಕೊನೆಯಲ್ಲಿ ಒಂದು ಕಡೆ ತೆಗ್ಸಿದ್ವು, ಅಲ್ಲೂ ಫೇಲ್ಯೂರ್ ಆಯಿತು. ಲಾಸ್ಟಿಗೆ ಇನ್ನೆಲ್ಲೂ ಬೇಡ ಅಂತ ಹೋಗುವಾಗ ಇಲ್ಲಿ ಒಂದೇ ಒಂದು ಸತಿ ಟ್ರೈ ಮಾಡಿ ಆಗುತ್ತೆ ಅಂತ ಅಂದು ಎಲ್ಲರೂ ಬಲವಂತ ಮಾಡಿ ಕೊನೆಗೆ ಮಾಡಿದ್ವು. ಓಕೆ, ಅದು ಸಕ್ಸಸ್ ಆಯಿತು ಇದು. ಆಮೇಲೆ ಇದಕ್ಕೆ ಮೋಟ್ರು ಗೀಟ್ರ್ ಅಂತ ಹೆವಿ ಖರ್ಚಾಯಿತು. ಆದರೆ ಓಕೆ. ಆದರೆ ಇನ್ನೂ ಸ್ವಲ್ಪ ಖರ್ಚಿದೆ ಇದ್ರದ್ದು, ಮೋಟ್ರದ್ದು. ಅಂದರೆ ಏನೋ ಲೈನ್ ಏನೋ ಎಳಿಸ್ಬೇಕಂತೆ, ಅದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ. ತಾಳಮ್ಮ, ಏನು ಗಾಯ್ಸ್, ಫೈನಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಅರ್ಕಲ್ಗೂಡ್ಗೆ ಅಷ್ಟೇ ಹೋಗ್ತಾ ಇರೋದು. ಯಾಕೆಂದರೆ ಈಗ ಫಸ್ಟು ಅರ್ಕಲ್ಗೂಡ್ಗೆ ಹೋಗಿ ಸಿಲಿಂಡ್ರ್ ತರಬೇಕಂತೆ, ಮತ್ತು ಒಂದು ಬ್ಯಾಗ್ ಕೊಟ್ಬಿಟ್ಟು ಬರಬೇಕಂತೆ. ಅಲ್ಲಿಂದ ಇನ್ನೊಬ್ಬರು ಕಾರಲ್ಲಿ ಹೋಗ್ತಾ ಇದ್ದಾರೆ. ಅವರು ನಮ್ಮ ಲಗೇಜ್ ಎಲ್ಲ ತಗೊಂಡು. ಸೊ ಅವ್ರಿಗೆ ಒಂದು ಬ್ಯಾಗ್ ಕೊಟ್ಟು ನಾನು ಸಿಲಿಂಡ್ರ್ ತರಬೇಕು. ಈಗ ಅರ್ಕಲ್ಗೂಡಿಗೆ ಹೋಗೋಣ ಅಂದರೆ. ಅಮ್ಮ ಬರ್ತೀನಿ, ಬಾಯ್. ಬಾಯ್ ಅಪ್ಪ, ಬಾಯ್. ಸರಿ, ಅದೇ ದುಡ್ಡು ಹಾಕು, ಏನು ಬೇಕು ಅದೆಲ್ಲ. ಆಮೇಲೆ ಫೋನ್ ಮಾಡ್ತೀನಿ ನಾನು. ಮುಂದೆ ಇಟ್ಕೊಂಬರ್ತೀನಿ ಸಿಲಿಂಡ್ರನ್ನ. ಇಟ್ಕೊಂಡಿದ್ದೀನಿ ಸ್ಕೂಟಿ.
ಅದು ಟಿ ವಿ ಎಸ್ ತಂದಿದ್ದೀನಿ, ಸುಮ್ಮನೆ ಹೇಳಿದೆ ನಿಂಗೆ. ಸರಿ ಬಾಯ್ ಬಾಯ್. ಈಗ ಹೋಗೋಣ. ಹೆಂಗಿದ್ರೆ ಗೊತ್ತಲ್ಲ, ನಮ್ಮ ಮನೇಲಿ ಸ್ಕೂಟಿ ಎಲ್ಲ ಕೊಡಲ್ಲ, ಅದಕ್ಕೆ ಸುಮ್ಮನೆ ಸ್ಕೂಟಿ ತಗೊಂಡಿದ್ದೀನಿ ಅಂತ ಅಂದೆ. ಸ್ಕೂಟಿ ತಗೊಂಬೇಡ ಅಂತ ಇದ್ದಾರೆ. ಬನ್ನಿ ಹೋಗೋಣ. ಗೈಸ್, ಇಲ್ಲಿ ನಾವು ಓದಿದ ಸ್ಕೂಲ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದೇ ನಾನು ಓದಿದ ಸ್ಕೂಲ್. ಆಮೇಲೆ ಇದು CBSE, ಇದು ಸ್ಟೇಟ್. ಗಾಯ್ಸ್ ಎಲ್ಲ ಆಯಿತು, ಎಲ್ಲ ತಗೊಂಡು ನಿಂತಿದೆ. ಈಗ ಹೋಗಬೇಕು. ಇದೇ ನೋಡ್ರಿ ಅರ್ಕಲ್ಗೂಡು ಕೋಟೆ. ಇದು ದೊಡ್ಡಮ್ಮ ತಾಯಿ ದೇವಸ್ಥಾನ. ಇದು ಅಲ್ಲಿಂದ ಮುಂದಕ್ಕೆ ಹೋದರೆ ಸ್ಟ್ರೈಟ್ ಹೋದರೆ ಹಾಸನ್ನು, ಈ ಕಡೆ ಹೋದರೆ ಮಾಮೂಲಿ ಅರ್ಕಲ್ಗೂಡು ಸರ್ಕಲ್ಗೆ ಹೋಗುತ್ತೆ. ಸೊ ಈಗ ನಾನು ನಿಂತಿರೋದು ಕೋಟೆಯಲ್ಲಿ. ಈಗ ಎಲ್ಲ ತಾಂಡಾಯಿತು, ಹೋಗಬೇಕು. ಇನ್ನೇನೋ ಥರ ಕೇಳಿದ್ರು, ಹೋಗೋಣ. ಈಗ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ನಿಮ್ದಾಯ್ತಾ ಊಟ? ಮನೆಗೆ ಹೋಗಿದ್ರಾ? ಏನು ಊಟ ಅಂಕಲ್? ಹೆಬ್ಬಾಲೆ ಅಂಕಲ್ ಎಕ್ಸಾಮ್ ಮುಗೀತು, ಅದಕ್ಕೆ ಊರಿಗೆ ಬಂದಿದ್ದೀವಿ ಈಗ. ಸರಿ ಬರ್ತೀನಿ. ಆರಾಮ? ಒಂದು ಸಾಂಬಾರ್ ಸೊಪ್ಪು ಕೊಡಿ ಅಂಕಲ್. ನನ್ಗೇನೆ, ಮನೆಗೆ. ವಿಡಿಯೋ ಕಾಲ್ ಅಲ್ಲ, ಅದು ವಿಡಿಯೋ ಬ್ಲಾಗ್ ಮಾಡಿದ್ದೀನಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತೆಗಿ. ಹೋದ್ರೋಯ್ತು ಅಲ್ಲಿ ಹಿಂಗೆ ಬಿಸಾಕ್ಬೇಕು. ಹಂಗೆ ಈ ಥರ ಎಲ್ಲ ಬಿಸಾಕ್ಬೇಡಿ ಗೈಸ್. ನೀವು ಹೆಂಗೆ ಬಿಸಾಕಿ ಒಡೆದು ಹೋಗ್ಬೇಕದು, ಉಳಿಬಾರ್ದು ಅದೇನು. ತಿಳಿಸ್ಕೊ. ನಮ್ಮಮ್ಮ ಬರುತ್ತೆ, ಬಾಹುಬಲಿ ನಮ್ಮಮ್ಮ ಬಂದರೆ ಇದೇ ಬೇರೆ. ತಳಮ್ಮ ಆ ಕಡೆ ಇಳಿಸ್ಕೊ. ಇರು, ನಿಧಾನ ಕಾಲು. ಹಾಂ 10 ಆಯ್ತಾ? ಈಗ ತಂದ್ರೆ ಆಯ್ತಲ್ಲ ಬಿಡು. ಇಲ್ಲ, ಅದನ್ನೇನು ಹಾಕಿಲ್ಲ. ಇವರು ಯಾರು ಸೂರ್ಯ ಅಂಕಲ್ ಹೇಳ್ತಿದ್ರಪ್ಪ, ಅಣ್ಣ ಕಂದ ಸಣ್ಣ ಅದ ಅಲ್ವಾ ಅಂತಿದ್ರು. ಅದಕ್ಕೆ ನಾವು ಸಣ್ಣ ಅದ ಅಂತ ಅಂದರು ಅಂಕಲ್ಲು. ಅದಕ್ಕೆ ಯಾಕೋ ಕಂದ ಸಣ್ಣ ಆಗಿದೆಯಾ, ನಿಮ್ಮ ಹುಡುಗಿ ಏನಾದರೂ ಸಣ್ಣ ಆಗು ಅಂತ ಹೇಳೋಣ ಅಂತ ಅಂದರು. ಹೋ ಅಂಕಲ್, ನಾನು ನಮ್ಮ ಹುಡುಗಿ ಸ್ಟ್ರಿಕ್ಟ್ ಡಯಟ್ ಮಾಡೋಣ ಅಂತ ಹೇಳಿದ್ದು, ಅದಕ್ಕೆ ಡಯಟ್ ಮಾಡ್ತಿದ್ದೀವಿ ಅಂತ ಅಂದೆ. ನಮ್ಮಮ್ಮ ಖುಷಿ. ಇಲ್ಲಿ ಅಪ್ಪ ಈಗ ಹೊರಟು, ಮಳೆ ಬೇರೆ ಬರ್ತಿದೆ. ಸೊ ನೋಡೋಣ. ಒಟ್ಟಿನಲ್ಲಿ ರೆಡಿ ಇದ್ದೀವಿ, ಲಗೇಜು ರೆಡಿ ಇದೆ. ಅಣ್ಣ ಬನ್ನಿ ಅಣ್ಣ, ಕರ್ಕೊಂಡೋಗಿ ಅಣ್ಣ ಅಂತ ಇದೆ ಲಗೇಜ್. ಬನ್ನಿ ಅಣ್ಣ ಆಗಲಿ ನಿಂತಿದ್ದೀನಿ, ಬನ್ನಿ ಅಣ್ಣ ಅಂತ ಇದೆ ಲಗೇಜು. ಈಗ ಹೋಗೋಣ. ಚಲೋ. ಕಾಲು ಹುಡುಕ್ತಾ ಇದ್ದಾಳೆ ನಮ್ಮ ಅಕ್ಕ, ಯಾಕೆಂದ್ರೆ ನಮ್ಮ ಅಕ್ಕಂಗೆ ಕಣ್ ಕಾಣಲ್ಲ ಗಾಯ್ಸ್. ಹಂಗಂತ ನೀವು ತಪ್ಪಾಗೆಲ್ಲ ತಿಳ್ಕೊಬೇಡಿ. ಅವಳಿಗೆ ಏನು ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಬಿಡಿ, ಅವಳಿಗೆ ಏನು ಕಣ್ ಕಾಣಲ್ವಾ ಅಂತ. ಕಣ್ ಕಾಣಲ್ಲ, ಯಾಕೆಂದ್ರೆ ಒಬ್ಬೊಬ್ರು ಇರ್ತಾರೆ ಆ ಥರ, ಅವ್ರಿಗೆ ಕಣ್ಣಿಗೆ ಪ್ರಾಬ್ಲಮ್ ಇರುತ್ತೆ. ಅದನ್ನೆಲ್ಲ ನೀವು ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು. ಕುರುಡಿ ಆಗಿರ್ಬೋದು ಅವಳು. ಹುಷಾರು ಅಂತ ಕಮೆಂಟ್ ಹಾಕಿ ನಮ್ಮ ಅಕ್ಕಂಗೆ. ಕಣ್ ಕಾಣಲ್ಲ ಅವಳು. ನಾನು ಯಾಕಮ್ಮ ಕಣ್ಕೊಡ್ಲಿ? ಅಲ್ಲ, ಕುರುಡಿ ಅಂತ ಅಂದೇನೆ, ಇನ್ನೇನು ದಿವ್ಯ ದೃಷ್ಟಿ ಅವಳದು ಅಂತ ಹೇಳಕ್ಕಾಗುತ್ತಾ? ಬರೀ ಹೋಗೋಣ ಗೈಸ್. ಸ್ಪೀಡ್ ನೋಡ್ರಿ, ಅಯ್ಯೋ ದೇವ್ರೆ, ಈ ಸ್ಪೀಡ್ ನೋಡಿ ನನಗೆ ಹೆಂಗ್ ಅನ್ನಿಸ್ತಿದೆ ಅಂದ್ರೆ, ಹಿಂಗೆ ಅನ್ನಿಸ್ತಿದೆ ನನಗೆ. ಯಾಕಂದ್ರೆ ಒಬ್ಬನಿಗೆ ಫೋನ್ ಬರ್ತಾ ಇದೆ ಆಗ್ಲಿಂದ, ಅದಕ್ಕೆ ಅವ್ರು ಮಾಸ್ಟರ್ ಹೋಗ್ತಿಲ್ಲ, ಈಗ ಹೋಗ್ತಾ ಇದ್ದಾರೆ. ನಾನು ನೋಡ್ರಿ 20 ತಡ್ರಿ ಹತ್ರ ನಿಲ್ಸದ ತೊಳ್ಕೊಂಡು ಹೋಗ್ತೀನಿ.
ಚನ್ನರಾಯಪಟ್ಟಣಕ್ಕೆ ಬಂದು ಲಗೇಜ್ ಎಲ್ಲ ಇಳಿಸಾಯ್ತು. ಕೂದಲಂತೂ ಹೆಂಗಾಗಿದೆ ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ಛೇ ವಯಸ್ಸು. ಆಮೇಲೆ ಈ ಚೌಟ್ರಿ ನೋಡ್ರಿ ಎಷ್ಟು ದೊಡ್ಡದಿದೆ ಅಂತ. ತಡ್ರಿ ಇದು 1x ಇದು ನೋಡ್ರಿ 0.6 ಇಟ್ಟಿದ್ದೀನಿ. ಅಷ್ಟು ಇಲ್ಲಿಂದ ಅಲ್ಲಿವರೆಗೂ ಇದೆ. ಇದು ಪಾರ್ಕಿಂಗ್ ಬರೀ ಕಾರ್ ಪಾರ್ಕಿಂಗಿಗೆ ಇಷ್ಟೊಂದು ಜಾಗ ಬಿಟ್ಟಿದ್ದಾರಪ್ಪ. ದೊಡ್ಡದಿದೆ ಚೌಟ್ರಿ ಇಲ್ಲಿ, ಇಷ್ಟಿದೆ. ಮತ್ತೆ ಈಗ ಮನೆಗೆ ಹೋಗ್ಬೇಕು ನಾನು, ಮತ್ತೆ ಊರಿಗೆ ಹೋಗ್ಬೇಕು. ಈಗ ಒಂದು ಟೀ ಕುಡ್ಕೊಂಡು ಊರು ಡೈರೆಕ್ಟ್ ಚಲೋ. ಗೈಸ್ ನೋಡ್ರಿ ಇಲ್ಲಿ ರೋಡ್ ನೋಡಕ್ ಮಾತ್ರ ಈ ತರ ಇದೆ. ಹೆಂಗ್ ಬಂದಿದೆ ಅಂತ ಮಳೆ ನೆಕ್ಸ್ಟ್ ಲೆವೆಲ್ ಬಂದಿತ್ತು ಮಳೆ. ಅಷ್ಟು ದೂರದಿಂದ ಬರೀ ನೆನ್ಕೊಂಡೆ ಬಂದಿದ್ದಾಯ್ತು. ಊರಿಗೆ ಹೋಗಿಲ್ಲ ಕರೆಕ್ಟಾಗಿ ಇನ್ನೂ ಊರಿಗೆ ಹೋಗಿಲ್ಲ ನಾನು, ಇನ್ನು ಒಳನರಸೀಪುರಕ್ಕೆ ಹೋಗಿಲ್ಲ ನಾನು. ನೆಕ್ಸ್ಟ್ ಲೆವೆಲ್ ಮಳೆ ಬಂದಿದೆ. ಈಗ ನಿಂತಿದೆ ಹೊರಡದೆ. ಇವತ್ತು ಸ್ವಲ್ಪ ಲೇಟ್ ಆಗ್ತೇನೋ ಅಪ್ಲೋಡ್ ಮಾಡೋದು. ಇನ್ನೂ ನಾನು ಮನೆಗೆ ಹೋಗಿ ಎಡಿಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು. ಇವಾಗ ಬಂದೆ ಮನೆಗೆ, 7:45 ಆಗಿದೆ ಆಗಲೇ. ಹೆವಿ ಮಳೆ ಗುರು, ನೆಕ್ಸ್ಟ್ ಲೆವೆಲ್ ಮಳೆ ಬಂತು. ಚೆನ್ನಾಗಿತ್ತು ಬಟ್ ಮಳೆ ಹೆವಿ ಮಳೆ ಬಂತು. ಅದರಲ್ಲಿ ಒಬ್ಬರು ಒಂದು ಚಿಕ್ಕ ಮಗು ಪ್ಲಸ್ ಒಂದು ಅಂಕಲ್ ನಿಂತಿದ್ರು. ನಾನು ಅಲ್ಲಿ ನಿಂತಿದ್ದಾಗ ಅವ್ರಿಗೆ ಪಾಪ ಹೋಗಂಗೆ ಇಲ್ಲ. ನಾನು ಸ್ವಲ್ಪ ಕಡಿಮೆ ಆದ್ಮೇಲೆ ಹೊರಟೆ ನಾನು, ಆದರೆ ಅವರು ಪಾಪ ಹೋಗಂಗೆ ಇಲ್ಲ. ಮಗು ಬೇರೆ ಕೂತ್ಕೊಂಡಿತ್ತು. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಮುಂದಕ್ಕೆ ಬಂದೆ ನಾನು. ಮಳೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ನನ್ನ ಪಡಿಗೆ ನಾನು ಬೇಗ ಬಂದೆ. 50ರಿಂದ 55 ಕ್ರೂಸ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ನಾನು ಅದ್ದ. ಆಮೇಲೆ ಸರಿ ಅವರೊಬ್ರು ಅಂಕಲ್ ಇದ್ರು. ಅವರು ಬಟ್ಟೆ ಇದು ಬರೀ ಚಡ್ಡಿ ಶರ್ಟು ಅಷ್ಟೇ ಹಾಕಿರೋದು ಅಂಕಲ್ಲು. ಹೆಂಗ್ ಗಿಮ್ಸ್ ಪಾಪ ಏನು ಕಾಣಿಸ್ತಿಲ್ಲ ಅವ್ರಿಗೆ, ಏನು ಇದು ಹಾಕಿಲ್ಲ ಅವರು. ಹೆಲ್ಮೆಟ್ ಏನೋ ಹಾಕಿರ್ಲಿಲ್ಲ. ಹೋಗಿದ್ದೆ ಗಿಮ್ಸ್ ಏನೋ ನೋಡಿ ಹಾರಿಸ್ಕೊಂಡು ಹಂಗೆ ಧೂಮ್ ತರ ಹೋಗ್ಬಿಟ್ರಪ್ಪ ಅವರು. ಚೆನ್ನಾಗಿತ್ತು. ಹೆವಿ ಮಳೆ, ಹೆವಿ ನಿಂದೆ. ಇಟ್ಸ್ ಗುಡ್. ಬಟ್ ಈಗ 7:45 ಇನ್ನು ನಾನು ಎಡಿಟ್ ಮಾಡಿ ವಿಡಿಯೋ ಹಾಕಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.